ಮತ್ ನಿನ್ನೆ ಕಾಯ್ಕೆ ಕೂತಿತ್ತದು ಕಾಯ್ಕ ಕೂತ್ಕೊಂಡು ಅವ್ರ ಹಣೆ ಬರ ಅನ್ನೋದು. ಹೋಗ ಅಪ್ಪ ಕತ್ತು ಇನ್ನೊಂಚೂರು ಉಳಿಕಂದ ಬಿಡೋದು. 2 ಸಲ ಬಿದ್ದಿದ್ದೀನಿ ಅದೊಂದು ಚೀಲ ತರಕ್ಕೆ ಹೋಗಿ. ನಂಬಿಕೆಗೆ ಮೋಸ ಆಗಿರಬಹುದು. ಆ ನಂಬಿಕೆಗೆ ಮೋಸಕ್ಕೆ 8 ಅಂಕಿಯ ಹತ್ತತ್ರ ಒಂದು ಮೋಸ ಆಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನು ಇವತ್ತು ಗುರುಜಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಿದ್ದೀರಾ? ಬನ್ನಿ, ಇವತ್ತು ಜೋಳ ಗೊಬ್ಬರ ಇಡಬೇಕು. ಅದಕ್ಕೆ ಇವಾಗ ನಮ್ಮ ಟ್ಯಾಕ್ಟ್ರಿಗೆ ಗೊಬ್ಬರನ ಲೋಡ್ ಮಾಡ್ಕೊಂಡು ಗದ್ದೆ ಹತ್ರ ಹೋಗೋಣ. ಅಂತೂ ಇವಾಗ ಇಲ್ಲಿಗೆ ತೊಗೊಂಡು ಬಂದು ನಮ್ಮ ಆನೆನ ನಿಲ್ಲಿಸ್ಕೊಂಡಿದ್ದೀನಿ. ರಿವರ್ಸ್ ಹೊಡೆಯೋ ಅಷ್ಟರಲ್ಲಿ ಎಲ್ಲಿಂದ ಹೊಡಿಬೇಕು ಗೊತ್ತಾ? ಈ ರೋಡಿಂದ ಅಲ್ಲಿಂದನೂ ರಿವರ್ಸು ಬಂದು ಈ ಥರ ನೋಡಿ ನಿಲ್ಲಿಸಿದ್ದೀನಿ. ಇವಾಗ ಅಲ್ಲಿ ಗೊಬ್ಬರ ಎಲ್ಲ ಕಲಸಿ ಚೀಲಕ್ಕೆ ತುಂಬ್ತಾ ಇದ್ದಾರೆ. ಅದನ್ನು ತುಂಬಿಕೊಂಡು ಹಾಕ್ಕೊಂಡು ಗದ್ದೆ ಹತ್ರ ನಮ್ಮ ಪ್ರಯಾಣ. ಏನು ಇಷ್ಟೊಂದು ಗೊಬ್ಬರ ಅಂತೀರಾ? ಗೊಬ್ಬರ ಬಂದು ಇಲ್ಲಿ 8 16 24 ಚೀಲ ಏನೋ ಇದೆ. ಅಪ್ಪ ಎಲ್ಲ ಚೀಲನೂ ಈ ಥರ ಓಪನ್ ಮಾಡಿ ಇಟ್ಟಿದ್ರು. ನಾನು ಬಂದು ಈ ರೀತಿ 20 DAP ಮತ್ತು ಯೂರಿಯಾನ ಗೊಬ್ಬರನ ಈ ಥರ ಮಿಕ್ಸ್ ಮಾಡ್ತಾ ಇದ್ದೆ. 50 kg ಇರುತ್ತೆ. ಎತ್ತಿ ಸುರಿಯೋ ಅಷ್ಟರಲ್ಲಿ ಅಪ್ಪ ಭಗವಂತ ಇರಲಿ ಅಂತ ಹೇಳಿ ಅಪ್ಪ ಆ ರೀತಿ ಬಾಯಿನ ಎಲ್ಲ ಬಿಚ್ಚುತ್ತಾ ಇದ್ರು. ನಾನು ಈ ಕಡೆಯಿಂದ ಈ ರೀತಿ ಸುರಿದು ಒಂದು ಕಡೆಯಿಂದ ಮೇಲ್ಗಡೆ ಎರೆನ ಮಾಡ್ತಾ ಇದ್ದೆ. ಇವಾಗ ಫೈನಲಿ ಸ್ವಲ್ಪನ ನಮ್ಮ ಆನೆಗೆ ತುಂಬ್ಕೊಂಡು ಇವಾಗ ಗದ್ದೆ ಹತ್ರ ಬಂದಿದ್ದಾರೆ. ಇದನ್ನು ಕಿತ್ತಾಕ್ಬಿಟ್ಟು ಬಂದು ಮತ್ತೆ ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ತುಂಬ್ಕೋಬೇಕು. ಟ್ಯಾಕ್ಟ್ರ್ ತಗೊಂಡೋಗಿ ಗೊಬ್ಬರ ಕಿತ್ತಾಕ್ ಬರೋಣ. ಗದ್ದೆ ಹತ್ರ ತೊಗೊಂಡು ಬಂದೇನೋ ಕೊಟ್ಟೆ. ಈ ರೀತಿ ನಮ್ಮ ಲೇಡಿ ಗ್ಯಾಂಗ್ ಅವರು ಒಂದು ಕಡೆಯಿಂದ ಗೊಬ್ಬರನ ಈ ರೀತಿ ಒಂದೊಂದೇ ಗಿಡಕ್ಕೆ ಖುಷಿಯಿಂದ ಮೊದಲುಗೈನ ಹಾಕಿ ಕೆಲಸನ ಶುರು ಮಾಡಿದರು. ಒಟ್ಟು 5-6 ಜನ ಬರ್ತೀನಿ ಅಂತ ಹೇಳಿದರು. ಕೈ ಕೊಟ್ಟು ಇವತ್ತು 3 ಜನ ಏನೋ ಸಿಕ್ಕಿದ್ದಾರೆ. ನಾವು ನಮ್ಮ ಕೆಲಸ ಏನು ಅಂದರೆ ಇವ್ರು ಗೊಬ್ಬರನ ಈ ರೀತಿ ಜಾಗಕ್ಕೆ ಗೊಬ್ಬರನ ತಗೊಂಡೋಗಿ ಚೀಲನ ಹಾಕ್ಕೊಡೋದು ನನ್ನ ಕೆಲಸ ಇವತ್ತು. ಈ ಥರ ತಗೊಂಡು ಬಂದು ಎಲ್ಲ ಚೀಲನೂ ಒಂದೊಂದು ಗದ್ದೆಗೆ ಹಾಕ್ಕೊಡ್ಬೇಕು. ಟೋಟಲು ನನ್ನ ಪ್ರಕಾರ ಲೆಕ್ಕ ಹಾಕಿಲ್ಲ, ಒಂದು 60 ಗದ್ದೆ ಹತ್ತಿರ ಇದ್ದಾವೆ. 25 ಚೀಲ, 2-3 ಗದ್ದೆಗೆ ಒಂದೊಂದು ಚೀಲ ಈ ಥರ ಮಾಡಿ ಕೊಡಬೇಕು ಅವ್ರಿಗೆ. ಸಾಕಾಗೋಯ್ತು. ಇದು ಮೇಲ್ಗಡೆಗೆ ಮಾತ್ರ ಇಟ್ಟಿರೋದು. ಇನ್ನು ಆ ಮೂಲೆಗೆ ಹೋಗಬೇಕು. ಅಲ್ಲಿ ಇಟ್ಕೊಟ್ಟು ಮತ್ತೆ ಕೆಳಗಡೆ ಪೂರ್ತಿ ಮರಗಳು ಕಾಣ್ತಿದ್ದಾವಲ್ಲ ತುಂಬ ದೂರದಲ್ಲಿ, ಅಲ್ಲಿಗೆ ಹೊತ್ಕೋಬೇಕೀಗ. ಇವಾಗಂತೂ ಸ್ವಲ್ಪ ಟ್ಯಾಕ್ಟ್ರಲ್ಲಿ ತೊಗೊಂಡು ಬಂದಿದ್ದೆ. ಬೇಗ ಸ್ವಲ್ಪ ಜನ ಬಂದರು ಅಂತ ಹೇಳಿ ಹಾಕಲಿಕ್ಕೆ. ಇನ್ನು ಮನೆ ಹತ್ರ ಇದೆ. ಇವಾಗ ಮನೆ ಹತ್ರ ಹೋಗಿ ಅವನು ತುಂಬ್ಕೊಂಡು ಮತ್ತೆ ನಮ್ಮ ಟ್ಯಾಕ್ಟ್ರಿಗೆ ತುಂಬ್ಕೊಂಡು ಇಲ್ಲಿಗೆ ತೊಗೊಂಡು ಬಂದು ಮತ್ತೆ ನಾನು ಹೇಳ್ದಂಗೆ ಅಲ್ಲಿ ಕಿತ್ತಾಕಬೇಕು. ತಿಂಡಿ ಬೇರೆ ತಿಂದಿಲ್ಲ. ಸಮಯ ಬಂದು 11:30 ಹತ್ತತ್ರ ಆಗಿದೆ. ಇವಾಗ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಸ್ವಲ್ಪ ಗೊಬ್ಬರನ ಹಾಕ್ಕೊಂಡು ಬರೋಣ. ಮತ್ತೆ ನಮ್ಮ ಆನೆನ ಈ ರೀತಿ ಓಡಿಸೋದ್ರಲ್ಲಿರೋ ಮಜಾನೇ ಬೇರೆ. ಅಂತೂ ಇವಾಗ ತಿಂಡಿ ಮಾಡ್ಕೊಂಡು ಮತ್ತೆ ಗದ್ದೆ ಕಡೆ ಪ್ರಯಾಣ. ಬನ್ನಿ, ಎಷ್ಟು ಗದ್ದೆಗೆ ಇಟ್ಟಿದ್ದಾರೆ, ಹಾಗೆ ಯಾವ ಥರ ಇಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಿಕ್ಕಿ ಪುಣ್ಯಕ್ಕೆ ಒಂದು ಸಿಕ್ಕದಿಲ್ಲ ಎಲ್ಲೂ ಹೆಣ್ಣು ತುಂಬ ಮನೆ ತೊಲೆ ಮಾಡ್ತೆ. ಏನ ಮಂಗಳಮ್ಮ, ಅದೇ ಒಂದೇ ಹುಡುಗಿ ಕಾಯ್ಕತ್ತಾರ? ಮತ್ ನಿನ್ನೆ ಕಾಯ್ಕೆ ಕೂತಿತ್ತದು ಕಾಯ್ಕ ಕೂತ್ಕೊಂಡು ಅವ್ರ ಅನ್ನೋದು. ಹೋಗ ನೀನ್ ಬಂಡ ಹೊಡಿಬೇಡ. ನೋಡು ನಿನ್ ಮಾತು ಏನಾಗ್ತವೆ, ಒಬ್ರಿಗೆ ಚುರ್ಕತ್ತೈತಿ, ಒಬ್ರಿಗೆ ಸಿಟ್ಟು ಬತ್ತೈತಿ. ನಾನು ನೋಡು ಹೇಳ್ತಾ ಇದ್ದೀನಿ ಮಂಗಳಮ್ಮ, ಒಂದೋಗಿ ಆ್ಯಡ್ ಮಾಡ್ಕೋಬೇಡ. ನಾನು ಮೊದಲೇಯ ನನ್ನ ಬಗ್ಗೆ ಗೊತ್ತಿಲ್ಲ. ನಮ್ಮನೆ ಮುದುಕಿ ಕೈಲು, ಪಕ್ಕದ ಮನೆ ಮಂಗಳಮ್ಮನ ಕೈಲು ಕೆಲವೊಂದಿಷ್ಟು ಸಮಯ ಕಳೆದು ಬೈಸ್ಕೊಂಡು ಟ್ಯಾಕ್ಟ್ರ್ ತೊಗೊಂಡು ಗದ್ದೆ ಹತ್ರ ಬಂದೆ. ಇವರು ಸಹ ಬೈತಾ ಇದ್ರು ಇಷ್ಟೊತ್ತವರೆಗೂ ಬಂದಿಲ್ಲ ಅಂತ ಹೇಳಿ. ಮತ್ತೆ ಬಂದು ಗೊಬ್ಬರನ ಹೊತ್ಕೊಡೋ ಕೆಲಸ ಶುರು. ಅಲ್ಲಿ ಗೊಬ್ಬರ ಹಾಕ್ತಿದ್ದಾರೆ. ಇವಾಗ ಸೋಲಾರ್ನ ಅಲ್ಲಿ ಹೋಗಿ ಆನ್ ಮಾಡಿದ್ದೀನಿ. ಅದೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ನೀರು ನೋಡಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇದಕ್ಕೆ ಡಂಪ್ ಮಾಡಿದ್ದೀನಿ. ಇಲ್ಲಿಂದ ಆ ಬಾವಿ ಹತ್ರ ಹೋಗುತ್ತೆ. ಅಲ್ಲಿ ಗೊಬ್ಬರ ಹಾಕಿರೋ ಗದ್ದೆಗೆ ನೀರು ಹೋಗ್ತಾ ಇದೆ. ಬನ್ನಿ, ನಮ್ಮ ಸೋಲಾರಲ್ಲಿ ಎಷ್ಟು ನೀರು ಬರ್ತಾ ಇದೆ ಎಂಬುದನ್ನು ಇದರಲ್ಲಿ ತೋರಿಸ್ತೀನಿ. ಇವಾಗ ನಮ್ಮ ಸೋಲಾರು ಯಾರು ಹೋದರೂ ಆನ್ ಮಾಡೋಕ್ಕೆ ಬರಲ್ಲ. ಏನಕ್ಕೆ ಅಂದರೆ ಏನೋ ಗೊತ್ತಿಲ್ಲ. ನಾನೇ ಹೋಗಬೇಕು, ಅದನ್ನು ಅಲ್ಲಿ ಒಂದು ಇದನ್ನು ತೆಗೆದು ಹಾಕಿರ್ತೀನಿ, ಸೇರಿಸ್ಬೇಕು, ಆನ್ ಮಾಡಿ ಬರಬೇಕು. ಏನಕ್ಕೆ ಅಂದರೆ ಇವರು ಬಂದು ಆನ್ ಮಾಡ್ತಾರೆ ಅಂತೇಳಿ ನಂದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ಯಾರಿಗೂ ಗೊತ್ತಾಗಲ್ಲ. ವಿಡಿಯೋದಲ್ಲಿ ಇವಾಗ ಹೇಳಿದ್ರೂ ಅಷ್ಟು ಗೊತ್ತಾಗಲ್ಲ. ಅದು ನಾನು ಒಬ್ಬನಿಗೆ ಮಾತ್ರ ಗೊತ್ತು. ನೀರು ಇಲ್ಲಿ ಬರ್ತಾಯಿದೆ. ಬನ್ನಿ ತೋರಿಸ್ತೀನಿ ಎಷ್ಟು ನೀರು ಸೋಲಾರಲ್ಲಿ ಬರ್ತಾ ಇದೆ. ಅಂದರೆ ಕರೆಂಟಿನ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಕರೆಂಟ್ ಥರನೇ ನೀರು ಬರ್ತಾ ಉಂಟು. ನೋಡಿ ಇಲ್ಲಿ ಬರ್ತಾ ಇದೆ. ಇಷ್ಟು ನೀರು ನೀಟಾಗಿ ಬರ್ತಾ ಇದೆ. ಇವಾಗ ಸ್ಟಾರ್ಟ್ ಆಗಿರೋದು, ಇನ್ನೂ ಅಪ್ಪಾಗ್ತಾ ಇದೆ.
ಸಾಕು. ಇಷ್ಟು ನೀರು ಬಂದರೆ ಆರಾಮಾಗಿ ಬೇಸಿಗೆ ಬೆಳೆ ಬೆಳಿಬೋದು. ಬೆಳಗ್ಗೆ ಸಂಜೆ ಗಂಟೆ ಹೀಗೆ ಬರುತ್ತೆ ನೀರು. ನಾವು ಈ ಥರ ಬಿಸಿಲಿಗೆ ನೀರನ್ನ ಗದ್ದೆಗೆ ಬಿಟ್ರೆ ಒಂದು ಬೆಳೆನೂ ಚೆನ್ನಾಗಿ ಬರುತ್ತೆ. ಇನ್ನೊಬ್ರಿಗೆ ಯಾರಿಗೆ ಹೆಲ್ಪ್ ಆಗುತ್ತಪ್ಪ ಅಂದರೆ ನೋಡಿ, ಅಲ್ಲಿ ಕೂತಿದ್ದೀವಲ್ಲ ಪಕ್ಷಿಗಳು, ಅವುಗಳು ಸಹ ಇವಾಗ ನೋಡಿ ಇಲ್ಲಿಗೆ ಬಂದು ನೀರಲ್ಲಿ ಮಿಂದು ಏಳ್ತವೆ. ಹಾಗೆ ಇಲ್ಲಿ ನೋಡ್ಬೋದು ಪುಟ್ಟ ಅಕ್ಕಿ ನೋಡಿ ಹಾರುತ್ತೆ. ನೋಡಿ ಇಲ್ಲಿ ನೀರಲ್ಲಿ ಆಟ ಆಡ್ತಿದೆ. ಇದು ಚಿಕ್ಕ ಅಕ್ಕಿ, ಅದು ನೋಡಿ ಇಲ್ಲೇ ಇದೆ ಪಾಪ, ಹಾರುತ್ತೆ ನೋಡಿ ನೀರಲ್ಲಿ ಎಷ್ಟು ನೀಟಾಗಿ ಆಟ ಆಡ್ತಾ ಗೊತ್ತಾ. ಇವು ಗೊಬ್ಬರ ಹಾಕಿದ್ದೀವಲ್ವಾ ನೋಡಿ, ನೀರು ಈ ಥರ ಈ ಕಡೆಯಿಂದ ಬಂದು ಅದು ಅಲ್ಲೇ ಕರಗುತ್ತೆ. ನಾವು ನೀರನ್ನ ಎಷ್ಟು ಬೇಕು ಅಷ್ಟು ಮಾತ್ರ ಹೊಡಿತೀವಿ. ನೀರು ಕುಡಿಯುತ್ತೆ, ಅಲ್ಲಿಗೆ ಡ್ರೈ ಆಗುತ್ತೆ, ಅಲ್ಲಿ ಗೊಬ್ಬರನೂ ಸಹ ಅದ್ರ ಪವರ್ ಅಲ್ಲೇ ಇರುತ್ತೆ. ಈ ಥರ ಬಿಡ್ತಾ ಇದ್ದೀವಿ ನೋಡಿ, ಹಿಂಗೆ ಬರುತ್ತೆ. ಬಂತು ನೀರು ಹಿಂಗೆ ನೋಡಿ, ಅದು ಕರಗುತ್ತೆ ಆ ಥರ. ನೋಡಿ ಎಷ್ಟು ಬೇಗ ಕರಗುತ್ತೆ ಅಂದರೆ ಗೊಬ್ಬರ ನೋಡಿ, ಆಲ್ಮೋಸ್ಟ್ ಅಲ್ಲಿ ಕರಗೇ ಹೋಯಿತು. ಈ ಥರ ಇದೆ. ಇವಾಗ ಸೋಲಾರಲ್ಲಿ ಸಂಜೆ ಅಷ್ಟರಲ್ಲಿ ಒಂದು 4-5 ಗದ್ದೆ ತುಂಬುತ್ತೆ ಅಂದ್ಕೊಂಡಿದ್ದೀನಿ. ತುಂಬುತ್ತೆ ಮತ್ತು ಸಂಜೆ ಕರೆಂಟ್ ಕೊಡ್ತಾನೆ 3 ಗಂಟೆ ರಾತ್ರಿಗೆ. ಮತ್ತು ಸಂಜೆ 3 ಗಂಟೆಗೇನೋ ಕರೆಂಟ್ ಬರುತ್ತೆ ರಾತ್ರಿ. ಮತ್ತು 3 ಗಂಟೆಗೆ ಬಂದು ನೈಟ್ ಇಲ್ಲೇ ಇರಬೇಕು. ಸ್ವಲ್ಪ ಇವಾಗ ಕಷ್ಟ ಏನಕ್ಕಪ್ಪ ಅಂದರೆ ಪೂಜೆಗೂ ಹೋಗಬೇಕು ಮತ್ತು ನೈಟ್ ಬಂದು ಈ ಥರ ಕೆಲಸನೂ ಮಾಡಬೇಕಲ್ವಾ. ಆದ್ದರಿಂದ ಸ್ವಲ್ಪ ನಿದ್ದೆ ತುಂಬ ಕಡಿಮೆ ಈ ಸಮಯದಲ್ಲಿ ನಾವು ಮಾಡೋದು. ಅಪ್ಪ ಸಾಕಾಗೋಗುತ್ತೆ. ಬಿಸಿಲು ಮಾತ್ರ ರವ ಅಂತ ಇದೆ. ನಾನು ಬಂದು ಇಲ್ಲಿ ಕೂತಿದ್ದೀನಿ. ಇನ್ನು ಮನೆ ಹತ್ರ ಹೋಗಿ ಅದಕ್ಕೊಂದು ಬೆಂಡ್ ತರಬೇಕು. ನಾನೇನೋ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕು. ಇವಾಗ ಏನಿಲ್ಲ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ವಾಕಬಲ್ ಹೋಗಬೇಕು. ಬನ್ನಿ ನಡ್ಕೊಂಡು ಹೋಗಿ ಅದನ್ನು ತೊಗೊಂಡು ಬರಬೇಕು. ಹೋಗೋಣ. ನಮ್ಮನೆ 2 ಮಹಾಲಕ್ಷ್ಮಿಗಳು ಇವರು ಇಲ್ಲಿದ್ದಾರೆ. ಆಯಲ್ಲ, ಇಬ್ಬರು ಆಯಲ್ಲ. ಮನೆ ಹತ್ರ ಇನ್ನೂ ಒಬ್ಬರು ಇದ್ದಾರೆ. ಅವರು ಇಲ್ಲಿಗೆ ಹೊಡ್ಕೊ ಬಂದಿಲ್ಲ. ಇವರು ಇಲ್ಲೇ ಇದ್ದಾರೆ. ಇವತ್ತು ಮೇವಷ್ಟು ಇಲ್ಲ, ಇವ್ರಿಗೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀವಲ್ವ, ಹೀಗೆ ಇವರು ಇವತ್ತು ಬರೀ ಬೀಳಲ್ಲಿ ಮಾತ್ರ ತಿನ್ಕೊಂಡು ಇವತ್ತು ಇಲ್ಲಿರ್ತಾರೆ. ನಾನು ಹೋಗ್ತಾಯಿದ್ದೀನಿ ಅಂಥೇಳಿ ಬಡ್ಕೋತಾ ಇದ್ದಾವೆ ಪಾಪ. ನಾನು ಬರ್ತೀನಿ ಮತ್ತೆ ಪಾಪ ಅಲ್ಲ, ಮುಗ್ಧ ಜೀವಿಗಳು. ಈ ಥರ ನೀರು ಬಿಡ್ಕೊಂಡು ಇರ್ತೀವಿ ನೋಡಿ. ಇಲ್ಲಿ ಮಾಳು ಬಿದ್ದು ಈ ಥರ ನೀರು ಕೆಳ್ಳೆ ಗದ್ದೆಗೆ ಬರ್ತಾ ಇರುತ್ತೆ. ಇದು ನೋಡ್ಕೊತಾ ಇರಬೇಕು ಅವಾಗವಾಗ. ನನ್ನ ಕೆಲಸ ಇವಾಗ ಕೆಳಗಡೆ ಜೋಳಕ್ಕೆ ಗೊಬ್ಬರ ಇಡಿ ಅಂತ ಹೇಳಿದೆ. ಬಟ್ ಅವ್ರು ಇಡಲಿಲ್ಲ, ಕಾರಣ ಮೇಲೆ ಇಡ್ತಿದ್ದಾರೆ. ಇವಾಗ ನೋಡಿ ಇಲ್ಲಿ ಟ್ಯಾಕ್ಟ್ರಿ ಇದೆ ಅಲ್ವಾ, ಇಲ್ಲಿಂದ ಮತ್ತೆ ಮೇಕೆ ಹೊರಬೇಕು. ಮುಕ್ಕಾಲು ಹೊಸಿ ಬೇರೆ ತುಂಬಿಟ್ಟಿದ್ದೀನಿ. ಇಲ್ಲಿಂದ ಹೊತ್ಕೊ ಹೋಗಬೇಕು, ಅಲ್ಲಿ ಹಾಕ್ಕೊಡ್ಬೇಕು. ಕತ್ತು ಬೇರೆ ಅಯ್ಯಪ್ಪ ಆಯ್ತಾ ಇಲ್ಲ. ಬನ್ನಿ ಇವಾಗ ಮತ್ತೆ ಇಲ್ಲಿಂದ ಹೊತ್ಕೊಂಡು ಅಲ್ಲಿಗೆ ಹೋಗೋಣ. ನಮ್ಮ ಸೋಲಾರು ನೀರು ಬರ್ತಾಯಿದೆ. ಒಂದು ಗದ್ದೆ ತುಂಬಿದೆ, ಆ ಕಡೆಗೆ ಬೇರೆ ಹಾಕಿದ್ದೀನಿ. ಇನ್ನೊಂದು 3 ಗದ್ದೆ ತುಂಬುತ್ತೆ. ಬನ್ನಿ ಇವಾಗ ಇನ್ನೂ ಇಷ್ಟಿದ್ದಾವೆ, ತಗೊಂಡು ಹೋಗೋಣ. ನನ್ನ ಕೆಲಸ ಹಿಂಗೆ ಹೊತ್ಕೊಂಡು ಹೋಗಿ ಅಲ್ಲಿ ಹಾಕ್ಕೊಡೋದು. ಸಾಕಾಗೋಗಿದೆ ಅಪ್ಪ. ಮತ್ತು ನೋಡಿ ಇಲ್ಲಿ ಬಿದ್ದೇ ಇಲ್ಲ. ಇಲ್ಲಿ ಜೋಳಕ್ಕೆ ಗೊಬ್ಬರವೇ ಬಿದ್ದಿಲ್ಲ ಈ ಸಾಲಲ್ಲಿ. ನೋಡಿ ಆ ಸಾಲು ನೋಡಿ, ಈ ಸಾಲು ನೋಡಿ, ಅಷ್ಟು ಗೊತ್ತಾಗಲ್ವಾ? ಉಳಿಸಿ ಎಲ್ಲಿಗೆ ಕೊಡ್ಬೇಕು, ಯಾರಿಗೆ? ಹಾಂ ತಗೊಬತ್ತೀಗಂತೆ. ಇವಾಗ ಊಟ ಬಂದಿದೆ, ನೀರು ತಗೊಂಡು ಹೋಗ್ತಾಯಿದ್ದೀನಿ ಮೇಕೆ. ಊಟ ತೊಗೊಂಡು ಬಂದು ಇಟ್ಟಿದ್ದಾರೆ. ಬನ್ನಿ ಇವಾಗ ಮಧ್ಯಾಹ್ನದ ಸಾಂಪ್ರದಾಯಿಕ ಊಟ ಏನು ಅಂತ ನೋಡೋಣ. ಬನ್ನಿ ಇವಾಗ ಅವರಲ್ಲಿ ಹೋಗಿ ಊಟಕ್ಕೆ ಕೈಕಾಲು ತೊಳ್ಕೊಳ್ತಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ನೀರು ತಗೊಂಡು ಹೋಗ್ತಾ ಇದ್ದೀನಿ ನಾನು. ಸಾಕಿದೊಂದೇ ಅಲ್ವಾ? ಹಾಂ ಇದ್ದೀನಿ. ಔಷಧಿ ಬಾಟ್ಲಿ ಏನು ಹಿಂಗೆ ಬಿದ್ದವೆ ತಡಿ. ದಿಬ್ಬ ಹತ್ತಷ್ಟು ಸಾಕಾಗುತ್ತೆ. ಅನ್ನ ಸಾಂಬಾರೇನೋ ರೆಡಿ ಇತ್ತು. ಮಮ್ಮಿ ಜಾನು ತಟ್ಟೆಗೆ ಹಾಕ್ಕೊಂಡ್ರು. ಈ ಥರ ಪಟ ಅಂತ ಹೇಳಿ ಕಲಿಸ್ಕೊಂಡು 1-2 ಗುಕ್ ಅನ್ನನ ಬಾಯಿಗೆ ಎಸ್ಕೊಂಡು ಮತ್ತೆ ಮಜ್ಜಿಗೆ ಇಲ್ಲದ ಕಾರಣ ಸಿಟ್ಕೊಂಡು ಹೊರಟೆ. ಪಾಪ ತೋಟದವ್ರು ನೀರು ಹೊಡಿತಾರೆ, ನಾವು ನೀರು ಹೊಡಿತೀವಿ. ಆ ಫಾರೆಸ್ಟು ಒಂದು ಕಾಣೆ ನೀರು ಕಾಣಕ್ಕಲ್ಲ ಬೇಸಿಗೆಯಲ್ಲಿ. ಹೊಸ್ರಾಗೈತಪ್ಪ. ಊಟ ಮಾಡಾಯಿತು. ಇವಾಗ ಎಲ್ಲಿಗಪ್ಪ ನಮ್ಮ ಪ್ರಯಾಣ ಅಂದರೆ ಗಡ್ಡದಲ್ಲೇನೋ ಸಿಗಾಕೊಂಡಿದೆ. ಮಲಗಿದ್ನಲ್ಲ ಊಟ ಮಾಡಿ, ಅದ್ರದ್ದು ಸೆತ್ತೆ ಇಲ್ಲೆಲ್ಲ ಇದಾಗಿದೆ. ಇವಾಗ ನನ್ನ ಕೆಲಸ ಹೇಳ್ದಂಗೆ ಮತ್ತೆ ಅಲ್ಲಿ ಟ್ಯಾಕ್ಟ್ರ್ ಹತ್ರ ಹೋಗೋದು, ಮತ್ತು ಇಲ್ಲಿ ಜೋಳಕ್ಕೆ ಗೊಬ್ಬರನ ನೋಡಿ ಇಲ್ಲಿ ಇಟ್ಟಿದ್ದೀನಲ್ಲ ಚೀಲದಲ್ಲಿ, ಈ ಥರ ತಂದು ಇಟ್ಕೊಡೋದು. ಅಲ್ಲಿಗೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ. ಇನ್ನೂ ಸ್ವಲ್ಪ ಆ ಕಡೆ ಮೂಲೆಯಲ್ಲಿ ಕಾಣ್ತಾ ಇದ್ದಾವೆ ಅನಿಸುತ್ತೆ. ಅಲ್ಲಿ ಮೂಲೆ ಅಲ್ಲಿ ಗಂಟನೂ ಹೋಗ್ಬೇಕೀಗ.
ಅಲ್ಲಿಗೆ ಇಟ್ಕೊಡ್ಬೇಕು. ಅಲ್ಲಿ ತಗೊಂಡು ನಿಲ್ಸಿದ್ದೀನಿ. ಟ್ಯಾಕ್ಟ್ರಿ ಇಲ್ಲಿಗೆ ತಂದಿದ್ರೆ ಆರಾಮಾಗಿ ಅಲ್ಲಿ ತಗೊಂಡು ಹೋಗ್ಬೋದಿತ್ತು. ನಾನೇ ತಪ್ಪು ಕೆಲಸ ಮಾಡಿದ್ದೀನಿ. ತಪ್ಪಿಗೆ ಶಿಕ್ಷೆ, ಅಲ್ಲಿಂದ ಮತ್ತೆ ಮೇಕೆ ಹೊರುವುದು. ಬನ್ನಿ ಇವಾಗ ಮತ್ತೆ ಹೋಗೋಣ. ಏನು ಕೊಡ್ತಿದೆ ಅಂತೂ ಇವಾಗ ಹೇಳ್ದಂಗೆ ಹೊರಟೆ. ಪೂಜೆ ಬೇರೆ ಇದೆ, ಮೈಕೈ ನೋವು ಇವತ್ತು ಬೇರೆ ಫುಲ್ ಹೆವಿ ಪೇಯ್ನ್ ಆಗಿದೆ. ಮತ್ತು ಸಂಜೆ ಪೂಜೆ ಇದೆ, ಅಲ್ಲಿಗೆ ಬೇರೆ ಹೋಗಬೇಕು. ಮತ್ತಲ್ಲಿಗೆ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 12-1 ಗಂಟೆ ಆಗುತ್ತೆ. ಮತ್ತು ಬೆಳಿಗ್ಗೆನೇ ಎದ್ದೇಳಬೇಕು. ನೋಡೋಣ ಏನಾಗುತ್ತೆ ಅಂತೇಳಿ, ಏನೋ ಗೊತ್ತಿಲ್ಲ. ಸಂಜೆ ಕರೆಂಟ್ ಬರುತ್ತೆ. ನಮ್ಮಪ್ಪ ಒಂದೇ ರಾತ್ರಿಗೆ ಇಲ್ಲಿಗೆ ಬಂದು ನೀರು ಹೊಡಿಬೇಕು. ನಾಡ್ದು ನಮ್ಮಪ್ಪ ಇರಲ್ಲ, ನಾನು ಒಬ್ಬನೇ ಬಂದು ಇಲ್ಲಿರಬೇಕು. ಹಿಂಗೆ 5 ಕಿಲೋಮೀಟ್ರ್ ಮನೆಗಳಿಲ್ಲ, ಹಿಂಗೂ ಒಂದು 3 ಕಿಲೋಮೀಟ್ರ್ ಮನೆಗಳಿಲ್ಲ, ಹಿಂಗೂ ಒಂದು 2 ಕಿಲೋಮೀಟ್ರ್ ಮನೆಗಳಿಲ್ಲ, ಹಿಂಗೂ 1 ಕಿಲೋಮೀಟ್ರ್ ಹಿಂದಕ್ಕೂ ಮನೆಗಳಿಲ್ಲ. ಅದ್ರ ಮಧ್ಯಭಾಗದಲ್ಲಿ ಒಬ್ಬರೇ ಇರ್ತೀವಿ. ಏನು ಮಾಡಿದ್ರು ಯಾರು ಏನೇ ಆದ್ರೂ ಯಾರಿಗೂ ಗೊತ್ತಾಗಲ್ಲ. ಆ ರೀತಿ ಇರುತ್ತೆ ಸಿಚುವೇಶನ್. ಆದರೂ ನಮ್ಮ ಜವಾಬ್ದಾರಿ, ನಮ್ಮ ಸೇಫ್ಟಿಯಲ್ಲಿ ನಾವು ಇರ್ತೀವಿ ನಮ್ಮ ಹೊಲ ಗದ್ದೆಯಲ್ಲಿ. ಒರೆಸ್ಕೊಡೋರು ಯಾರು ಇದ್ದರೆ ಚೆಂದ ಹೊತ್ಕೊಂಡು ಹೋಗೋಕ್ಕೆ. ಇದನ್ನ ನೆಸಿಕೊಂಡು ಮತ್ತು ಹೊತ್ಕೊಂಡು ಏನಾದರೂ ನಸಿಕಬೇಕಾದ್ರೆ ಕತ್ತಿಗಿತ್ತು ಉಳ್ಕೊಬಿಟ್ರೆ ಭಗವಂತ. ಬನ್ನಿ ಇವಾಗ ಇದನ್ನು ನಸಿಕೊಂಡು ಮತ್ತೆ ಅಲ್ಲಿಗೆ ಹೋಗೋಣ. ನಸಿಕೊಂಡು ಹೊತ್ಕೊಳ್ಳೋ ಅಷ್ಟರಲ್ಲೇ ಉಸಿರಾಡ್ದೋದೆ. ಇನ್ನು ಇಲ್ಲಿಂದ ಅಲ್ಲಿ ಹೊತ್ಕೊ ಹೋಗೋ ಅಷ್ಟರಲ್ಲಿ ಏನಾಗುತ್ತಾ ಆಯ್ತಾ ಇಲ್ಲ. ಇಲ್ಲಿ ಊಟ ಮಾಡಿದ್ಕೋ ಹೊತ್ಕೊ ಉಸಿರು ಹೊಡಿತಾ ಇದೆ. ಬನ್ನಿ ಆದರೂ ಪರವಾಗಿಲ್ಲ, ಮೇಕೆ ಹೊತ್ಕೊಂಡು ಹೋಗಲೇಬೇಕು. ಹೋಗೋಣ ಬಾಹುಬಲಿ ರೇಂಜ್ಗೆ. ಆಯ್ತಾ ಇಲ್ಲ. ಇವತ್ತಿಷ್ಟೊಂದು ಕಷ್ಟಪಡ್ತಿದ್ದೀನಿ ಅಂತಂದರೆ ನಾಳೆ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀನಿ ಎಂಬ ಒಂದು ನಂಬಿಕೆ ಈ ಭೂಮಿ ತಾಯಿ ಮೇಲಿದೆ. ಅದಕ್ಕೋಸ್ಕರ ಯಾರ ಮೇಲೂ ಇಲ್ಲದ ನಂಬಿಕೆಯನ್ನು ಭೂಮಿ ತಾಯಿ ಮೇಲೆ ಇಟ್ಟು ನಾನೊಂದು ವ್ಯವಸಾಯವನ್ನು ಮಾಡ್ತಿದ್ದೇನೆ. ಜೀವನದಲ್ಲಿ ತುಂಬ ಜನ ಬಂದು ಹೋಗಿದ್ದ ಹಾಗೆ ನಂಬಿಕೆ ಎಂಬ ಒಂದು ಪದವನ್ನು ನನ್ನಿಂದ ಉಪಯೋಗವನ್ನು ಮಾಡಿಕೊಂಡು ಏನೇನೋ ಆಗಿದೆ. ಅದನ್ನೆಲ್ಲ ಬಿಟ್ಟು ಯಾರ ಮೇಲೂ ಇಲ್ಲದ ನಂಬಿಕೆಯನ್ನು ಭೂಮಿ ಮೇಲೆ ಹಾಕಿ ಭೂಮಿ ತಾಯಿ ಮೇಲೆ ನಂಬಿಕೆಯನ್ನು ಇಟ್ಟು ನಾನು ವ್ಯವಸಾಯವನ್ನು ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿದ್ದೀನಿ. ನಂಬಿಕೆಗೆ ಮೋಸ ಆಗಿರಬಹುದು. ಆ ನಂಬಿಕೆಗೆ ಮೋಸಕ್ಕೆ 8 ಅಂಕಿಯ ಹತ್ತತ್ರ ಒಂದು ಮೋಸ ಆಗಿದೆ. ಆ ಮೋಸ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ, ನನಗೆ ಅದರದ್ದು ಫಲ ಸಿಗುತ್ತೆ. ನನಗೆ ಮೋಸ ಆಗಿರಬಹುದು, ಆದರೆ ಆ ಮೋಸ ಒಂದು ಹೇಳಲ್ಲ, ಇರಲಿ. ಆ ಮೋಸ ಜೀವನದಲ್ಲಿ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದೆ. ಆ ನಂಬಿಕೆಗೆ ಮೋಸ ಹೋದ್ಮೇಲೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಂಬುದು ಎಲ್ಲದರಿಂದ ದೂರ ಆಗಿ ನನ್ನ ಕೆಲಸ ಏನಿದೆಯೋ ಹೊರಗಡೆ ಅದನ್ನು ಮಾಡ್ತೀನಿ. ಸಮಾಜದ ಜೊತೆ ಯಾವಾಗಲೂ ಇರ್ತೀನಿ. ಅದು ಅಲ್ಲಿಂದ ಬಂದ ಮೇಲೆ ಅತಿ ಹೆಚ್ಚು ನಾನು ಎಲ್ಲಿರ್ತೀನಪ್ಪ ಅಂತಂದರೆ ನಮ್ಮ ಮನೇಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ನನ್ನ ನೆಮ್ಮದಿ ಸ್ಥಳ ನನ್ನ ಹೊಲ ಗದ್ದೆಯಲ್ಲೇ ನಾನು ಅತಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದೀನಿ. ತುಂಬ ನೆಮ್ಮದಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಅದಕ್ಕೋಸ್ಕರ ವ್ಯವಸಾಯವನ್ನು ಖುಷಿಯಿಂದ, ಎಷ್ಟೇ ಕಷ್ಟ ಇರಬಹುದು, ಕೆಲವೊಮ್ಮೆ ಆಳು ಸಿಗಲ್ಲ, ಕೆಲವೊಮ್ಮೆ ಬರ್ತೀನಿ ಅಂತೇಳಿ ಕೈ ಕೊಟ್ಟಿರ್ತಾರೆ. ಇವನ್ನ ಎಲ್ಲವನ್ನು ಸಹಿಸ್ಕೊಂಡು ಯಾರು ಬರಲಿ ಬಿಡಲಿ ನನ್ನ ಕೈಲಾದ ಕೆಲಸವನ್ನು ತುಂಬ ಚೆನ್ನಾಗಿ ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ವ್ಯವಸಾಯವನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದ್ದೀನಿ ನಾನು. ಬನ್ನಿ ಇವಾಗ ಹೊತ್ಕೊಂಡು ಹೋಗಿ ಹಾಕಿ ಬರೋದು ಒಂದು 10 ನಿಮಿಷ ಇವಾಗ ಕೂತ್ಕೊಳ್ಳೋಣ. ಆಮೇಲೆ ಮತ್ತೆ ತಗೊಂಡೋಗೋಣ. ನನ್ನ ಜೊತೆ ಯಾರು ಇದ್ದಾರೋ ಬಿಡ್ತಾರೋ ಗೊತ್ತಿಲ್ಲ. ನೋಡಿ, ನನ್ನ ಈ ಆನೆ, ಹಾಗೆ ಮನೆ ಹತ್ರ ಇರ್ತಕ್ಕಂಥ ನನ್ನ ಆ 4 ಚಕ್ರದ ಆನೆ, ಹಾಗೆ ನನ್ನ ಅಪ್ಪ ಅಮ್ಮ, ಹಾಗೆ ನನ್ನನ್ನು ಅತಿ ಹೆಚ್ಚು ಪ್ರೀತಿಸ್ತಕ್ಕಂತಹ ನನ್ನ ಪ್ರೀತಿಯ ಧಾರ್ಮಿಕ ಬಂಧುಗಳು ಯಾವಾಗಲೂ ನನ್ನ ಜೊತೆ ಇದ್ದಾರೆ. ಅವ್ರ ಸಪೋರ್ಟ್ ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನಕ್ಕಪ್ಪ ಅಂತಂದರೆ ನಿಮ್ಮ ಎಲ್ಲರ ಸಪೋರ್ಟೇ ನಾನಿವತ್ತು ಈ ಹಂತದಲ್ಲಿ ಇರ್ತಕ್ಕಂಥದ್ದು. ಎಲ್ಲೋ ಇದ್ದೋ ಇವತ್ತು ಎಲ್ಲೋ ಇದ್ದೀವಿ. ಬಿಸಿಲು ಸ್ವಲ್ಪ ಕಡಿಮೆ ಆಗಿತ್ತು ಅಂತೇಳಿ ಸೋಲಾರ್ ಆಫ್ ಮಾಡಿದೆ. ಮೋಡ ಇತ್ತು ಅಂತ ನೀರು ಸ್ವಲ್ಪ ಕಡಿಮೆ ಬರ್ತಾಯಿತ್ತಲ್ವ ಅಂತ ಹೇಳಿ. ಬನ್ನಿ ಇವಾಗ ಮತ್ತೆ ನಮ್ಮ ಸೋಲಾರ್ನ ಆನ್ ಮಾಡೋಣ. ಬಿಸಿಲು ಬಂದಿದೆ. ಇಲ್ಲಿ ಕೊಟ್ಟಿದ್ದಾರೆ ಸ್ಟಾರ್ಟ್ ಅಂತ, ಹಾಗೆ ಸ್ಟಾಪ್ ಅಂತಲೂ ಕೊಟ್ಟಿದ್ದಾರೆ. ಹಮ್ಕಿದ್ರೆ ಆನ್ ಆಗುತ್ತೆ. ಆನ್ ಆದರೆ ನೋಡಿ ಇಲ್ಲಿ 1 ಅಂತ ಬರುತ್ತೆ. ಈಗ ನೀರು ಬರ್ತಾ ಇದೆ ಅಂತೇಳಿ. 2ಕ್ಕೆ ಬಂದರೆ ಓವರ್ ವೋಲ್ಟೇಜ್ ಅಂತ ಹೇಳಿ, 3ಕ್ಕೆ ಬಂದರೆ ಡ್ರೈ ರನ್ ಅಂತ ಹೇಳಿ, 4ಕ್ಕೆ ಬಂದರೆ ಈ 4ಕ್ಕೆ ಬಂದರೆ ಎಲ್ಲೋ ಶಾರ್ಟ್ ಕಟ್ ಆಗಿದೆ ಅಂತ ಹೇಳಿ ತಿಳ್ಕೊಬೋದು. 5ಕ್ಕೆ ಬಂದರೆ ಏನಪ್ಪ ಅಂತಂದರೆ ಫಾಲ್ಟ್, ಎಲ್ಲೋ ಸ್ವಿಚ್ ಏನೋ ಫಾಲ್ಟ್ ಆಗಿದೆ ಅಂತ ಹೇಳಿ. ಹಾಗೆ 6ಕ್ಕೆ ಬಂದರೆ ಓಪನ್ ಪೇಸ್, ಯಾವುದೋ ಒಂದು ವೈರು ಲೂಸ್ ಕನೆಕ್ಷನ್ ಆಗಿದೆ ಅಂತ ಹೇಳಿ. ಹಾಗೆ 7ಕ್ಕೆ ಬಂದರೆ ಏನಾಗಿರುತ್ತಪ್ಪ ಅಂತಂದರೆ
ಹಾರ್ಡ್ ವಾಟರ್ ಬರ್ತಾ ಇದೆ ಅಂತ ಹೇಳಿ ತಿಳ್ಕೊಬೋದು. ಅದು ಆದಮೇಲೆ 8ಕ್ಕೆ ಬಂದರೆ RMS ಅಂತೇಳಿ. RMS ಅಂತಂದರೆ ಏನು ಅಂತ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಆನ್ ಮಾಡಿದ್ದೀನಿ, ನೀರು ಬಿಸಿಲು ನೋಡಿ ಬೀಳ್ತಾ ಇರ್ಬೋದು, ಗೊತ್ತಾಗ್ತಾ ಇದೆ. ಅಲ್ಲಿಗೆ ಹೋಗ್ತಾ ಇದೆ. ಒಂದು ಪೈಪ್ ಸಾಲ್ಟೇಜ್ ಇದೆ, ಈ ಕಡೆ ಮೂಲೆಗೆ ಸ್ವಲ್ಪ ನೀರು ಆನ್ ಮಾಡಬೇಕಲ್ವ, ಬಿಡಬೇಕು, ಪೈಪ್ ಹಾಕಬೇಕು. ಇವಾಗ ಈ ಪೈಪ್ನ ತೊಗೊಂಡು ಹೋಗೋಣ. ಈ ಪೈಪಲ್ಲೂ ಡೂಪ್ಲಿಕೇಟು, ಏನಕ್ಕೆ ಅಂತಂದರೆ ನೋಡಿ ಹಿಂಗೆ ಎತ್ತಿದರೆ ಬಿಸಿಲಲ್ಲಿ ಮುದುರ್ಕತ್ತವೆ. ಅಯ್ಯೋ ಏನೇನೆಲ್ಲ ಡೂಪ್ಲಿಕೇಟ್ ಅಂತ. ಇನ್ನೊಂದು ವಿಚಾರ ಗೊತ್ತಾ, ಗೊಬ್ಬರನೂ ಸಹ ಪ್ಲಾಸ್ಟಿಕ್ ಮಿಕ್ಸ್ ಆಗ್ತಾಯಿದೆ. ಉದಾಹರಣೆಗೆ ನಾನು ಹೋದ ವರ್ಷ ಇಟ್ಟಿದ್ದು DAP ಗೊಬ್ಬರ ಮತ್ತು 20-20 ನಮ್ಮ ಹೊಲದಲ್ಲಿ ಈಗಲೂ ಸಹ ಜೋಳ ಮುರಿದು ಎಲ್ಲ ಆಗಿದೆ. ಈಗಲೂ ಸಹ ಹಾಗೇ ಇದೆ, ಏನು DAP ಗೊಬ್ಬರ. ಅದು ಹೊಲದ ಹತ್ರ ಹೋದರೆ ಒಂದು ದಿನ ಫೋಟೋ ಹಾಕ್ತೀನಿ. ಅದು ಇನ್ನೂ 6 ತಿಂಗಳು ಹೋದ್ರೆ ಹಾಗೆ ಇರುತ್ತೆ ಅನಿಸುತ್ತೆ. ಏನಕ್ಕೆ ಅಂದರೆ ಅವತ್ತು ಜೋಳಕ್ಕೆ ಇಡಬೇಕಾದ್ರೆ ಹೇಗಿತ್ತು ಹಾಗೆ ಇದೆ ಅದು ಗೊಬ್ಬರ. ಈಗ ತಂದು ಹಾಕಿದ್ರೆ ಇಲ್ಲಿಗೆ ಆಯ್ತದ ಮೂಲಿಗೆ. ಇದು ಆ ಕಡೆ ತಗೊಬತ್ತೀನಿ. ಅಪ್ಪ ಕತ್ತು ಇನ್ನೊಂದು ಚೂರು ಉಳಿಕಂದ ಬಿಡೋದಿದ್ದು. 2 ಸಲ ಬಿದ್ದಿದ್ದೀನಿ ಅದೊಂದು ಚೀಲ ತರಕ್ಕೆ ಹೋಗಿ. ಅಪ್ಪ ಇಲ್ಲೊಂದು ಸ್ವಲ್ಪ ಇದೆ, ಇದನ್ನು ಅಲ್ಲಿ ತಗೊಂಡೋಗ್ಬೇಕು. ಅಲ್ಲಿ ತಗೋ ಹಂಗೆಯ, ಅಲ್ಲಿ ಒಂದು ಐತೆ. ಇಲ್ಲೊಂದು ಸ್ವಲ್ಪ ಇರಂಗೈತಿ, ಇಲ್ಲೊಂದು ಇದು ತಗೋಬತ್ತೀನಿ ನಾನು. ಎಸ್, ಇದೇನು ಸ್ವಲ್ಪ ಇದೆ, ತಗೊಂಡು ಹೋಗ್ಬೋದು. ತಗೊಂಡು ಹೋಗ್ತಾ ಇದ್ದೀನಿ. ಸುಸ್ತಾಡ್ದೈತಿ. ಇದೊಂದು ಚೀಲ ತಂದು ಹಾಕಿಸ್ತಾ ಇದೆ. ಇದು ದೊಡ್ಡ ಗದ್ದೆ, ಇದು ಒಂದೇ ನಮ್ಮದು. ಅತಿ ದೊಡ್ಡ ಗದ್ದೆ ಯಾವುದಪ್ಪ ಅಂದರೆ ಇದು ಒಂದೇ. ಇದೊಂದು ಮುಗಿದ್ರೆ ಆಲ್ಮೋಸ್ಟ್ 4 ಎಕರೆ ಹತ್ರ ಮುಗ್ದಂಗೆ. ಇನ್ನು 2 ಎಕರೆ ಉಳ್ಕೊಳ್ಳುತ್ತೆ. ಇವಾಗ ಸಂಜೆ ಆಗ್ತಾಯಿದೆ. ಇಷ್ಟು ಕೆಲಸ ಇವತ್ತು ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ಲನ್ನು ನೀಟಾಗಿ ಜೋರಾಗಿ ಹೊಡೀರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಎಲ್ಲರಿಗೂ ಶುಭ ದಿನ, ಒಳ್ಳೆಯದಾಗಲಿ.